ಓಡೋಗ್ಬಿಡ್ತಾನು, ತಪ್ಪಿಸ್ಕೊಂಡ್ಬಿಡು. ಯಾಕೆ ಸರ್ ಮೇಡಮ್, ಏನಾಯ್ತು? ನಮ್ಮಪ್ಪನು ಮಾವನು ನಿನ್ನ ಸಾಯಿಸ್ಬೇಕು ಅಂತ ಮಾತಾಡ್ಕೊತಿದ್ರು ಧನು. ನಿಂದ ಅಮ್ಮಯ್ಯ ಅಂತೀನಿ, ಹೋಗ್ಬಿಡು ಧನು. ಸಾಯಿಸ್ತಾನ ನನ್ನನ್ನ? ನಾನೇನ್ ತಪ್ಪು ಮಾಡಿದೀನಿ? ಮುಟ್ಟಕ್ಕಾಗಲ್ಲ, ಮೀಟ್ರು ಬೇಕು. ನಮ್ಮಪ್ಪ ಯಾವಾಗ್ಲೂ ಹೇಳ್ತಾ ಇರ್ತಾನೆ, ರಾಜೋಗದಲ್ಲಿ ಹುಟ್ಟಿರೋ ಕೂಸು ಅಂತ. ತಾಕತ್ತಿದ್ರೆ ಮುಟ್ಲಿ ನೋಡೋಣ. ಇಲ್ಲ ಧನು, ನಾನ್ ನಿನ್ನ ಪ್ರೀತಿಸ್ತಿರೋ ವಿಷಯ ಅಪ್ಪಂಗ್ ಗೊತ್ತಾಗಿ ಮದ್ವೆ ಮಾಡಕ್ಕೆ ಅಂತ ಮಾವನ್ ಕರ್ಸಿದ್ದಾರೆ. ಅವ್ನ್ ಸರಿ ಇಲ್ಲ, ಬಂದ್ರೆ ನಿನ್ನ ಸಾಯಿಸ್ಬಿಡ್ತಾನೆ ಧನು. ಅವ್ರು ಸರಿ ಇದಾರೆ ಮೇಡಮ್, ನೀವೇ ಸರಿ ಇಲ್ಲ. ನಾನ್ ನಿಮ್ಗೆ ಅವತ್ತೇ ಹೇಳ್ದೆ, ಈ ಪ್ರೀತಿ ಗೀತೆ ಎಲ್ಲ ಏನು ಆಗಲ್ಲ, ನಮ್ಗೂ ನಿಮ್ಗೂ ಎಲ್ಲಿಂದ ಎಲ್ಗೆ ಅಂತ. ನನ್ ಮಾತ್ ಎಲ್ ಕೇಳ್ತೀರಾ? ಪ್ರೀತಿ ಮಾಡೋದೇ ತಪ್ಪು ಅಂತಾರೆ, ಅಂತದ್ರಲ್ಲಿ ನೀವ್ ಈ ಚಪ್ಲಿಯಲ್ಲಿ ಒಂದ್ ಪ್ರೀತಿ ಮಾಡ್ತೀನಿ ಅಂತೀರಾ. ಯಾವ ಅಪ್ಪ ಅಮ್ಮ ತಾನೇ ಸುಮ್ನೆ ಇರ್ತಾರೆ ಹೇಳಿ ಮೇಡಮ್? ನಿಮ್ ಅವ್ವ ಅಪ್ಪ ತೋರ್ಸಿದ ಹುಡ್ಗನ್ ಮದ್ವೆ ಆದ್ರೆ ರೇಷ್ಮೆ ಸೀರೆ, ಚಿನ್ನದ ಚೈನು, ಬೆಳ್ಳಿ ತಟ್ಟೆಲ್ ಊಟ, ಆ ಸುಪ್ಪತ್ಗೆ ನಿದ್ದೆ, ನೀವ್ ರಾಣಿ ತರ ಇರ್ತೀರಾ ಮೇಡಮ್. ಅದೇ ನನ್ ಜೊತೆ ಇದ್ರೆ ಕಾಟನ್ ಸೀರೆ, ಖಾರದ ಪುಡಿ ಅನ್ನ, ಚಾಪೆ ನಿದ್ದೆ, ನಟರಾಜ ಸರ್ವಿಸು, ಕೊನೆವರೆಗೂ ಜೀವನ ಹಿಂಗೆ ಆಗೋಗುತ್ತೆ ಮೇಡಮ್. ಇದೆಲ್ಲ ನಿಮ್ಮಂತವ್ರಿಗಲ್ಲ. ನಿಮ್ ಜೊತೆ ನಾನ್ ಎಷ್ಟ್ ಚೆನ್ನಾಗಿರ್ತೀನಿ ಅನ್ನೋದಕ್ಕಿನ್ನ ನನ್ ಜೊತೆ ನೀವಿದ್ರೆ ನಾನ್ ನಿಮ್ಮನ್ನ ಎಷ್ಟ್ ಚೆನ್ನಾಗಿ ನೋಡ್ಕೋತೀನಿ ಅನ್ನೋದೇ ಮುಖ್ಯ ಮೇಡಮ್. ಅದಕ್ಕೆಲ್ಲ ಯೋಗ್ಯತೆ ಬೇಕು. ನಂಗೆ ಯಾವ ಯೋಗ್ಯತೆನೂ ಇಲ್ದೆ ನಾನೇನ್ ಮಾಡ್ಲಿ ಹೇಳಿ? ಹಾಗಲ್ಲ ಧನು, ಪ್ಲೀಸ್ ಕಣೋ, ನನ್ನ ಅರ್ಥ ಮಾಡ್ಕೊಳ್ಳೋ. ಸುಮ್ನೆ ಮನೆಗೆ ಹೋಗಿ ಮೇಡಮ್. ಧನು, ಕೈ ಬಿಡು ಮಾವ. ಧನು, ಧನು, ಧನು. ಚಪ್ಲಿ ಹೊಲಿಯವನ್ ಜೊತೆ ಇದ್ರೆ ಚೆನ್ನಾಗಿರ್ತಾಳೆ ಅಂತ ಹೇಳ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ನೋಡಮ್ಮ, ಜೀವನದಲ್ಲಿ ಎಲ್ಲರೂ ಶ್ರೀಮಂತರ ಮನೆ ಹುಡುಗಿಯರು ಸಿಕ್ಕಿದ್ರೆ ಸಾಕು, ಹೇಗಾದ್ರೂ ಮಾಡಿ ಪಟಾಯಿಸ್ಬಿಟ್ರೆ ಮದುವೆ ಆಗಿ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ, ಆರಾಮಾಗಿ ಉಂಡುಕೊಂಡು ತಿನ್ಕೊಂಡು ಚೆನ್ನಾಗಿರ್ಬೋದು ಅಂತ ಯೋಚನೆ ಮಾಡ್ತಾರೆ. ಯಾರೋ ಯಾಕೆ, ನನ್ನನ್ನೇ ತಗೋ. ನಮ್ ಸರ ನಮ್ಮ ಮದುವೆ ಆದ್ರೆ ನನ್ಗೆ ಎಷ್ಟು ಆಸ್ತಿ ಸಿಗುತ್ತೆ, ಎಷ್ಟು ಹಣ ಸಿಗುತ್ತೆ ಅಂತ ಯೋಚನೆ ಮಾಡದ್ನೇ ಹೊರತು ಅವಳ ಸಂತೋಷದ ಬಗ್ಗೆ ಒಂದೇ ಒಂದ್ ದಿನನೂ ನಾನು ಯೋಚನೆ ಮಾಡಿಲ್ಲ. ಆದ್ರೆ ಅವನು ನಮ್ ಸರು ಎಲ್ಲಿದ್ರೆ ಚೆನ್ನಾಗಿರ್ತಾಳೆ, ಹೇಗಿದ್ರೆ ಚೆನ್ನಾಗಿರ್ತಾಳೆ, ಯಾರ ಜೊತೆ ಇದ್ರೆ ಸಂತೋಷವಾಗಿರ್ತಾಳೆ ಅಂತ ಯೋಚನೆ ಮಾಡ್ತಾನೆ ಮಾಮ. ಅಂತ ಒಳ್ಳೆ ಹುಡುಗ ಸಿಕ್ಕಿರೋದು ನಮ್ ಪುಣ್ಯ. ನಾನು ಇಲ್ಲಿಂದ ಹೊರಡುವಾಗ ಅವನನ್ನು ಸಾಯಿಸ್ಬಿಡ್ಬೇಕು ಅಂತಾನೆ ಹೊರಟಿದ್ದೆ. 10 ನಿಮಿಷದಲ್ಲಿ ಅವ್ನು ನನ್ನ ಮನಸ್ಸನ್ನೇ ಬದಲಾಯಿಸ್ಬಿಟ್ಟ.